ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಕೂಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಗುರು ಇವತ್ತೇನಪ್ಪ ಅಂತ ಹೇಳಿದ್ರೆ ಇವತ್ತು ಫೆಸ್ಟು. ಆದರೆ ನಾನು ನನ್ನ ಫ್ರೆಂಡು ಈ ಥರ ಬಟ್ಟೆಗಳಲ್ಲಿ ಬಂದಿದ್ದೀವಿ. ನಾವಿನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಪರಿಸ್ಥಿತಿ ಹಿಂಗಿದೆ. ಎಲ್ಲರೂ ಉದ್ಭವ್ ಫೆಸ್ಟಿಗೆ ಹೋಗ್ತಿದ್ರೆ ನಾವು ಮಾತ್ರ ಕ್ಲಾಸಲ್ಲಿ ಕೂತ್ಕೊಂಡು ನಾವಿಬ್ಬರೇ ಇದ್ದೀವಿ. ಫುಲ್ಲು ಬ್ಯಾಗ್ ಮೂಡಲ್ಲಿದ್ದೀವಿ. ಏನೋ ಗೊತ್ತಿಲ್ಲ, ಜಾಸ್ತಿ ಮೋಸ ಮಾಡ್ದ. ಮೋಸ ಮಾಡ್ದ ಗುರು. ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ತೋರಿಸ್ತೀವಿ, ಆದರೆ ನಮಗಿಂತ ಜಾಸ್ತಿ ತೆಗೆಯೋಕೆ ಹೋಗ್ಬಿಡಿ. ಆಟಕ್ಕೆ ಏನಾಗುತ್ತೆ, ನಾನು ತೋರಿಸ್ತೆ ಅವ್ನಿಗೆ, ಆದರೆ ನನಗಿಂತ ಜಾಸ್ತಿ ತೆಗ್ದ. ಇರಲಿ ಪರವಾಗಿಲ್ಲ, ಕರ್ಮ ಯಾವಾಗ ಒಂದೇ ಥರ ಆಗಲ್ಲ. ಕರ್ಮ ರಿಟರ್ನ್ಸ್ ಬ್ಯಾಕ್. ಹರ್ಷಿತ್ ಮಚ್ಚ, ನಾನು ತೋರಿಸಿರೋನಿಗೆ ನಾನು ತೋರಿಸಿರ್ತೀನಿ ಎಕ್ಸಾಮಲ್ಲಿ. ನಂದು ಜಾಸ್ತಿ ಬರಬೇಕಾ, ಅವನು ಜಾಸ್ತಿ ಬರಬೇಕಾ? ಮಚ್ಚ ಕರ್ಮ ಚೇಂಜ್. ಇರ್ಲಿ ಸರಿ ಬರ್ವಿ ಗುರು. ಇವತ್ತು ವಿಡಿಯೋ ಚೆನ್ನಾಗಿರುತ್ತೆ. ಇಲ್ಲೇ ಗೊತ್ತಾಗ್ತಿದೆಲ್ಲ, ನಾನು ಒಂಥರ ಫೀಲ್ ಮಾಡಲ್ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬ್ರೇಕಪ್ ಗಿಪ್ಪಕ್ ಇಲ್ಲ. ಇಂಥ ದೊಡ್ಡ ಫ್ರೆಂಡ್ಸ್ ಮಾಡೋ ಕೆಲಸಕ್ಕೆ ನಮ್ಗೆ ಅವಾಗ ಪರವಾಗಿಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಸರಿ ಬನ್ನಿ, ಪಂಚ್ ಹಾಕೊಂಡು ರೆಡಿ ಆಗಿಬಿಟ್ಟು ನಾವು ಉದ್ಭವ್ ಫೆಸ್ಟ್ ಮಾಡ್ಕೊಳ್ಳೋಣ. ಇರ್ಲಿ ಧನುಷ್, ನೆಕ್ಸ್ಟ್ CI ಬರುತ್ತೆ. ರಾಮ ಎಲ್ಲ ಇರ್ತೀವಿ ನೋಡು. ಇದೇನಕ್ಕೆ ಇವಾಗ 2 ಮಾರ್ಕಿಗೆ ಏನಕ್ಕೆ ಆ ಥರ ಆಗ್ತದೆ ಹೇಳು? ಹಾರ್ಟ್ಗೆ ನೋಡು, ನಾವು ನಮ್ಮ ಮನಸ್ಸು ಒಳ್ಳೆ ದೇವ್ರು ಅಂತ ನಮ್ದೇ ನಾವು ತಾಯಾನೆಗೂ ಕ್ಲಾಸ್ ಫಸ್ಟಿಂಗ್ ಅಲ್ಲಿ ಹೇಳಿರೋ ಡೈಲಾಗು ನಮ್ಮ ಲೈಫ್ ಕುಡ್ಸ್ಕೊಂಡು ಹೋಗಕ್ಕೆ ಇದೇ ಡೈಲಾಗ್. ಸರಿ ಬನ್ನಿ, ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ತೆಗೆದ ತಕ್ಷಣ ನಾವಿಬ್ಬರು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಇರ್ತೀವಿ. 1 hour later. ಈಗ ತಾನೇ ನಾವು ಉದ್ಭವ್ ಡ್ರೆಸ್ ಹಾಕೊಂಡು ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ವಿ. ನನ್ನ ಫ್ರೆಂಡ್ಸು ಈ ಥರ ಇದ್ದಾರೆ, ಸಕ್ಕತ್ತಿದ್ದೀವಿ. ನಾನು ಇಲ್ಲಿ ಮಾತ್ರ ಟ್ರೆಂಡಿಂಗ್ ಆಗಿದ್ದೀವಿ. ನೆಕ್ಸ್ಟು ನಮ್ಮನ್ನು ನೋಡ್ತಿದ್ರೆ ನಮ್ಮನ್ನು ಇನ್ನು ರೆಡಿ ಆಗ್ತ ನಮ್ಮನು. ಇವ್ನು ಬಿಡಿ, ಇವನು ಕಿಂಗೆ ಬಿಡಿ. ಯಾವಾಗ ನಮ್ಮನು ಮಚ, ನೀವು ಲುಕ್ ವೆರಿ ಕೂಲ್ ಬ್ರೋ. ಎಲ್ಲ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಅಷ್ಟೇ. ಈಗ ತಾನೇ ಬಂದ ನಮ್ಮ MP ಬಂದ. ನಮ್ಮ ರಾಮಯ್ಯಗ ಒಂದು MP ಬಂದ. ನಮ್ಮ MP ಬಂದಿದ್ದಾನೆ. ಸಕ್ಕತ್ತಾಗಿದೆಯಾ ಮಗ? ಏನಾದರೂ ಅನ್ನೋ ಸಕ್ಕತ್ತಾಗಿದೆಯಾ? ಪ್ರಾಮಿಸ್ ಹೇಳ್ತೀನಿ, ಹೀರೋ ಥರ ಇದೆಯಾ? ದೇವ್ರ ಮೇಲೆ ಆನೆ. ಆದರೆ ಇವ್ನು ಮಾತು ಕೇಳಬೇಡ, ಹೇಳ್ತಿದ್ದೀನಿ ನೋಡು. ನಂಗೆ ಜಾಸ್ತಿ ಮೋಸ ಮಾಡಿದ್ದಾನೆ. ಹುಡುಗಿರ್ನಾದ್ರೂ ನಮ್ಮ ಅವಾಗ ಇವ್ನು ಹತ್ರ ನಂಬೇಡ. ಬೇಡ ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಮಾಡೋದು ಮತ್ತೆ ಹೇಳೋಣ, ವಿಡಿಯೋ ಬೇಡ. ಕ್ಲಾಸಸ್ 2 ಅವರ್ ಇದೆ ಫಸ್ಟು. ಸೊ ಅದನ್ನು ಅಟೆಂಡ್ ಆಗೋಣ. ಯಾಕಂತ ಹೇಳಿದ್ರೆ ನಮ್ದು ಇವಾಗ ಅಟೆಂಡೆನ್ಸು 85-87% ಬಿದ್ದಿದೆ. ಮತ್ತು ಅದು ಅಟೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಡ್ತವೆ. ಸೊ ಫಸ್ಟ್ ಕ್ಲಾಸಸ್ ಅಟೆಂಡ್ ಬೇಕಂದರೆ ಮಜಾ ಮಾಡ್ಕೋಬೋದು. ಸೊ ಇವಾಗ ಫಸ್ಟು ನೀರು ತುಂಬಿಸ್ಕೊಂಬಂದೆ. ನೆಕ್ಸ್ಟು ಹಂಗೆ ಕ್ಲಾಸು ಸರಿಯಾಗಿದ್ರೂ ಕ್ಲಾಸ್ ತಗೊಂತಿಲ್ಲ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪೇಪರ್ ನೋಡೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಸೊ ಬನ್ನಿ ಹಂಗೆ ಸಿಗೋಣ. ಕ್ಲಾಸ್ ನಡೀತಿದೆ, ಕೆಳಗಡೆ ಫೆಸ್ಟ್ ನಡೀತಿದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಕೇಳ್ತಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಆ ಥರ ಇದೆ ಸಮಾಜ. ಈ ಥರ ಇದೆ ನಮ್ಮ ಲೈಫ್. ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ. ಈ ಥರನೇ ಚೆನ್ನಾಗಿರುತ್ತೆ. अबे जल्दी बोल, कल सुबह पनवेल निकलना है. ಫ್ರೆಂಡ್ಸ್ ಈಗ ತಾನೇ ಅವರು ಮಾರ್ಕ್ಸ್ ಚೆಕ್ ಮಾಡ್ಕೊಳ್ಳೋಣ ಅಂತ ಹೋದರು. ಸೊ ನಾನು ಇವಾಗ ಕ್ವಾಡ್ರಿಂಗಲ್ಗೆ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ತೀನಿ ನಮ್ಮ ಉದ್ಭವ್ ಫೆಸ್ಟ್ ಹೇಗಿದೆ ಅಂತ. ಸೊ ವೆಲ್ಕಮ್ ಟು ದಿ ಫೆಸ್ಟ್ ಆಫ್ ಉದ್ಭವ್. ನಾವು ಫೆಸ್ಟ್ ಮೇನಿಯಾ ವಿಲ್ ಬಿಕಮ್ ಅಂದರೆ ಬಿಗಿನ್. ಬನ್ನಿ ಹೋಗೋಣ. ಮೇಲ್ಗಡೆಯಿಂದ ತೋರಿಸ್ತೀನಿ ಗುರು, ಮೇಲೆ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ. ಮತ್ತೆ ಕೆಳಗಡೆ ಹೋಗಿ ನೀಟಾಗಿ ವೀಡಿಯೋ ಮಾಡ್ತೀನಿ. ಸೊ ನೋಡಿ. ಬನ್ನಿ ತೋರಿಸ್ತೀನಿ ನಮ್ಮ ಸೀನಿಯರ್ಸು ಯಾವ ಥರ ಅರೇಂಜ್ಮೆಂಟ್ ಮಾಡಿದಾರೋ. ಸೊ ಇದು ಫಸ್ಟ್ ಟೈಮೇ ನನಗೂ ಉದ್ಭವ್ ಈ MS ರಾಮಯ್ಯ ಕಾಲೇಜಲ್ಲಿ. ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಬ್ರಾಂಚವರು ಒಂದೇ ಹತ್ರ ಇದ್ದಾರೆ, ಸೀನಿಯರ್ಸು ಜೂನಿಯರ್ಸು. ಸೊ ಬನ್ನಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಬನ್ನಿ ಹೋಗೋಣ ನಮ್ಮ ಉದ್ಭವ್ ಫೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನಂತೂ ಬಾಯಿ ತಿರುಗ್ತಿಲ್ಲ. ಸೊ ಬನ್ನಿ, ಎಲ್ಲ ಮಸ್ತ್ ಹುಡುಗಿರಿದ್ದಾರೆ. ಏನು ಮಾತಾಡೋಕ್ಕೂ ಆಗ್ತಿಲ್ಲ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ವಾಯ್ಸ್ ಕೇಳಿಸ್ತಿಲ್ಲಲ್ಲ, ಅಲ್ಲಿ ಫೆಸ್ಟ್ ನಡೀತಿದೆ. ಅಷ್ಟೊಂದು ವಾಯ್ಸ್ ಕ್ಲಿಯರಾಗಿ ಬರೋಲ್ಲ. ಅದಕ್ಕೆ ಮೈಕ್ ಎತ್ಕೊಂಡ್ಬರ್ತೀನಿ. ಕಿತ್ತೋಯ್ತು ಲುಂಗಿ ಆಗಿರುತ್ತೆ ನಮ್ಮ ಸ್ಟೈಲ್. ಬನ್ನಿ. ಅಜ್ಜಿ ಲೈಫಲ್ಲಿ ಜೋಶಿದ್ರೆ ಲೈಫ್ ಇಲ್ಲ, ಮತ್ತು ಲವರು ಇಲ್ಲ ಅಂತ ಉದ್ಭವ್ ಫೆಸ್ಟಿಗೆ ಬಂದಿದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಬಿಡಿ. ಸ್ಟಾರ್ಟ್ ಮಾಡ್ತೀನಿ ಅನ್ನೋಷ್ಟಿಗೆ ನಮ್ಮ ಕ್ಲಾಸ್ ಹುಡುಗರು ಇಲ್ಲೇ ಇದ್ದಾರೆ. ಸೊ ಮಚಾಸ್ ಆಯ್ತು ಹೇಳ್ರು. ಕಿಡ್ಸು ನನ್ನೇ ಇದೆ ಇವರೆಲ್ಲ. ಹಂಗಿರ್ಬೇಕು.
ಈಸ್ ಧನರಾಜ್ ಸರ್ ಇದ್ದಾರೆ. ಮತ್ತೆ ಜಾಸ್ತಿ ಮಾತಾಡಿದ್ರೆ ಮ್ಯಾಟ್ ಲೆವೆಲ್ ನನ್ನ ಹಾಕೊಂಡು ಇಟ್ಕೊಳ್ತಾರೆ. ಸೊ ಬನ್ನಿ ಮೇಕೆ ಹೋಗೋಣ ನಾವು. कैसा लगा मेरा मजाक? ಏನಾದರೂ ಅಂದ್ಕೊಳ್ಳಿ, ನೀವು ನನ್ನ ಏನಾದರೂ ಅಂದ್ಕೊಳ್ಳಿ, KR ಫೆಸ್ಟಲ್ಲಿ ಅಷ್ಟು ಮಾತಾಡಿದ್ದೆ. ಬಟ್ ಇವಾಗ ನಂಗೆ ಇಲ್ಲಿ ಬಾಯೇ ಬರ್ತಿಲ್ಲ ಏನು ಮಾತಾಡಬೇಕು ಅಂತ. ದೇವರೇ ಒಂದು ಸ್ವಲ್ಪ ಭಯ ಆಗ್ತಿದೆ. ಅಂದರೆ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ, ಬಟ್ ಒಂದು ಸ್ವಲ್ಪ ನಿಧಾನ. ಅಂದರೆ ಅಷ್ಟೊಂದು ಮಾತಾಡಲ್ಲ ಇವತ್ತು, ಯಾಕೋ ಒಂದು ಸ್ವಲ್ಪ ಭಯ ಆಗ್ತಿದೆ. ಬಟ್ ಕಾಮಿಡಿ ಮಾತ್ರ ಮಾಡ್ತಾನೆ ಇರ್ತೀನಿ. ಸೊ ಅದು ಮಾತ್ರ ಪಕ್ಕ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡ್ತಾ ಇರ್ರಿ. ನನಗೂ ಇದೆಲ್ಲ ತಾನೇ ಫಸ್ಟು. ನೋಡಿ ನೀವೇ ನೋಡಿ ಎಷ್ಟು ಜನ ಇದ್ದಾರೋ ಗುರು. ಹೆಂಗೆ ಗುರು ಮಾತಾಡೋದು ಇವ್ರ ಜೊತೆ ಎಲ್ಲ. ನಾನು ಇದ್ಕೊಂಡು ಹೋಗಿ ಏನಾದರೂ ಮೆಂಟ್ಲು ಒಂಥರ ಇಟ್ಕೊಂಡು ನನ್ನ ಪಾಡಿಗೆ ನಾನು ಬರ್ಕೊತ ಹೋಗ್ತಿದ್ರೆ ಯಾರು ಇವನು ಏನಪ್ಪ ತಿಕ್ಲೋನು, ಇವನು ಫೆಸ್ಟ್ ಎಂಜಾಯ್ ಮಾಡಿದ್ರೆ ಅವ್ನು ವೀಡಿಯೋಗಳು ಮಾಡ್ಕೊಂಡಿದ್ದಾನೆ ಅನ್ಕೊತಾರೆ. ಅದು ಒಂದು. ಬಟ್ ನಮ್ಮ ಕೆಲಸ ನಾವು ಮಾಡಬೇಕು, ನೀವು ನೋಡ್ಬೇಕ್ತೀರಾ ಅಂತ ನಂಗೆ ಗೊತ್ತು. ಸೊ ಮಾಡ್ತೀನಿ, ಏನು ಪರವಾಗಿಲ್ಲ. ಸೊ ಬನ್ನಿ ಆಗಿದ್ದಾಗಲಿ, ನಡೆಯೋದು ನಡೀಲಿ. ಸೊ ಮಾಡೋದು ಮಾಡ್ತೀನಿ. ಫಸ್ಟು ನಮ್ಮ ಸ್ಟೇಜ್ನ ತೋರಿಸ್ತೀನಿ, ಹೇಗೆ ಈ ಉದ್ಭವ ಫೆಸ್ಟ್ ಸ್ಟೇಜ್ ಯಾವ ಥರ ಮಾಡಿದಾರೋ ಅಂತ. ಸೊ ಬನ್ನಿ, ನೋಡೋರೆಲ್ಲ ನೋಡ್ತಾ ಇರಲಿ. ನೆಕ್ಸ್ಟ್ ಅವರು ನನ್ನ ವೀಡಿಯೋಲ್ಲಿ ನೋಡಲೇಬೇಕು. ಹಾಯ್ ಬಾಯ್ ವೈಟ್ ಸ್ಟೇಜ್ ದಿಗಾಕರ ಆತ. ಬನ್ನಿ ಗುರು, ಹೋಗಿ ತೋರಿಸ್ತೀನಿ. ಇದೇ ನಮ್ಮ ಉದ್ಭವ್ ಫೆಸ್ಟ್ ಸ್ಟೇಜು. ಈ ಥರ ರೆಡಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅನ್ಕೊತೀನಿ, ನೋಡ್ಕೊ ಬನ್ನಿ. Then a few minutes later. ಈಗ ಊಟ ಆದರೂ ತಿನ್ಕೊಂಡು ಮತ್ತೆ ಬೇಕಂದರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನನಗಂತೂ ಏನು ಮಾತಾಡಬೇಕು ಅರ್ಥ ಆಗ್ತಿಲ್ಲ. ನಮ್ಮ ಫ್ರೆಂಡ್ಸ್ನೇ ಕರ್ಕೊಂಬಂದು ಮಾತಾಡಿಸ್ತೀನಪ್ಪ. ಮಚ ಐ ಆಮ್ ಸೇಯಿಂಗ್ ಮಚ, ಐ ಕುಡ್ ನಾಟ್ ಟಾಕ್ ಒನ್ ವರ್ಡ್ ಮಚ. ಒಂದು ವರ್ಡ್ ಮಾತಾಡೋಕ್ಕಾಗಿಲ್ಲ ಮಚ. ಅಲ್ಲಿ ಹೋಗಿ ನಿಂತ್ಕೋ, ಸಕ್ಕತ್ತಾಗಿದ್ದಾರೆ ಹುಡುಗಿರು. ಬಾಯಿ ತಿರ್ಗಲ್ಲ, ಒಂಥರ ನೋಡ್ತಿದ್ದಾರೆ ಅರ್ಜೀಬಾಗೆ. ದೇ ಆರ್ ಲುಕಿಂಗ್ ಲೈಕ್ ಅಜೀಬ್ ಬ್ರೋ. ಯು ಶುಡ್ ಬಿ ವಿತ್ ಮೀ ಬ್ರೋ. ಕ್ಯಾಮ್ರಾ ಇಸ್ ಆನ್ ಬ್ರೋ. ಮಚ ನೀನು ಇವಾಗ ನನ್ನ ಜೊತೆಯಲ್ಲಿರು. ಹೋಗಿ ಆ ಸ್ಟಾಲ್ಸ್ನೆಲ್ಲ ನೋಡ್ಸಿದ್ದೀನಿ, ಅರ್ಧ ಮಾಡ್ತಿದ್ದೀನಿ. ಇನ್ನು ಸ್ಟಾಲ್ಸ್ನೆಲ್ಲ ತೋರಿಸ್ಬಿಟ್ಟು ವಿಡಿಯೋ ಕ್ಲೋಸ್ ಮಾಡೋಣ. ಓಕೆನಾ? ಪಕ್ಕನಾ? ಡೀಲಾ? ನಾವು ಇವಾಗ ಊಟ ನೀನೇ ಸರಿ, ಇವಾಗ ಊಟ ತಿನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ವಾಟ್ ಯು ಸೇ ಆದಿತ್ಯ? ಬನ್ನಿ ಬನ್ನಿ ಚಿಂತ ಮಾಡೋಣ. ಅದಕ್ಕೆ ವಿಡಿಯೋ ಅಷ್ಟು ತಗೋಬೇಡ, ಹೋಗ್ಬೇಡ ಗುರು. ಸೊ ಮಚಾಸ್ ಅದಕ್ಕೆ ತೊಳ್ಕೊಬೋಗ ಫಸ್ಟ್ ತೊಳ್ಕೊಂಬರ್ತೀನಿ. खत्म, बाय बाय, टाटा, गुड बाय, गया. ಫಸ್ಟು ಸ್ಟಾಲ್ ಬಂದು ನಮ್ಮ ಉದ್ಭವ್ ಫೆಸ್ಟಲ್ಲಿ ಈ ಸೋಷಲ್ ಅಂತ. ಸೊ ಇದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಇದು ಏನಂತ ಹೇಳಿದ್ರೆ, ಈ ಸೋಷಲ್ ಮೀಡಿಯಾ ಕಡೆಯಿಂದ ಇದು ಫುಡ್ ಸ್ಟಾಲು. ಅಂದರೆ ಸಖತ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ಬ್ರೋ, ವಾಟ್ ಈಸ್ ದಿಸ್ ಬ್ರೋ? Sketches stall. Means can you say one few We are words? going to have a game activity over here. Puzzle game activity. Yeah. Plasma skin over there. We start after some time. Start after some time. So ಇದು ಸೆಕೆಂಡ್ ಸ್ಟಾಲು. ಥರ್ಡ್ ಸ್ಟಾಲ್ಗೆ ಹೋಗೋಣ ಬನ್ನಿ. ಬ್ರೋ, ದೇರ್ ಇಸ್ ನೋ ಸ್ಟಾಲ್ ಎನಿ? ನೋ ಸ್ಟಾಲ್ ಇಲ್ಲ? ಹಾಂ, ಇದು ಖಾಲಿ ಸ್ಟಾಲೇ. ಹಾಂ, ಇದು ಗೊತ್ತೇ ಇರುತ್ತೆ ನಿಮ್ಮೂರಲ್ಲಿ, ನಮ್ಮ ಊರುಗಳಲ್ಲಿ ಮಾಮೂಲಿ ಇವೆಲ್ಲ ಐಸ್ ಕ್ರೀಮು, ಮಾಮೂಲಿ ಕಪ್ ಐಸ್. ನಮ್ಮೂರಲ್ಲಿ ಸೇಮ್ ಅಂದರೆ ಇದೆ ಕಪ್ ಐಸು. ಆದರೆ ಅದಕ್ಕೊಂದು ಇದು ಬೇರೆನಾ? ಅದೇ ಸೇಮ್ ಅದೇ ನಾವು ಹೇಳಿದ್ದು. ಕಪ್ಪಲ್ಲಿ ಒಂಥರ ಫ್ಲೇವರ್ ಇರುತ್ತೆ, ಆ ಫ್ಲೇವರ್ನ ಇದು ಮಾಡ್ಕೊಂಡು ತಿನ್ನೋದು ಚಕ್ಕದ ಇರುತ್ತೆ. ಸರಿ, ಇದು ಥರ್ಡ್ ಸ್ಟಾಲು. ನೆಕ್ಸ್ಟು ಇದು ಗರ್ಲ್ಸ್ಗೆ ಫೇವ್ರೇಟು. ಗರ್ಲ್ಸ್ಗೆ ಫೇವ್ರೇಟ್ ಗೋಲ್ಗಪ್ಪ. ಅಂದರೆ ಗೋಲ್ಗಪ್ಪನೇ. ಬನ್ನಿ ಮಪ್ಪ, ಗರ್ಲ್ಸ್ ಫುಲ್ ಇದಿದ್ದಾರೆ. ನೆಕ್ಸ್ಟು ಟೆಂಪರವರಿ ಟ್ಯಾಟೋಸು. ಟೆಂಪರವರಿ ಟ್ಯಾಟೋಸ್ ಗುರು. ಬರೀ ಎಷ್ಟು ಮಚ್ಚ ಇದು? 200 ಟೆಂಪರವರಿ ಸ್ಟ್ಯಾಟಸು. ನಮ್ಮವ್ನು ಯಾರು ಹಾಕ್ಸ್ಕೊಂತ ಇದ್ದೆ ಬ್ರೋ. ವಿಡಿಯೋ ಮಾಡಬೇಡ ಪಾಪ. ಸೊ ಮಾಡ್ಬೇಕು ಮಚ್ಚ, ಅವ್ನು ಮಾಡಬೇಕು. ನೆಕ್ಸ್ಟ್ ಅವ್ರ ಮಕ್ಕಳು ನೋಡ್ಬೇಕಲ್ಲ, ಇವನ್ ಮಕ್ಕಳು ನೋಡ್ಬೇಕಲ್ಲ. ನನ್ನ ಪಂಚೆ ನೋಡು, ನಿನ್ ಮಕ್ಕಳು ನೋಡೇ ಸಾಕು ನಮ್ಗೆ ಅದೇ. ಸೊ ಬನ್ನಿ ಮಚಾಸ್. ಅಯ್ಯಪ್ಪ, ಕೈ ಬಲೆ ನೋತಿದೆ. ಸೊ ಸ್ಟಾಲ್ಗಳಷ್ಟೇ, ಇಲ್ಲಿ ಅಷ್ಟೊಂದು ಹೇಳ್ಕೊಳೋ ಅಷ್ಟು ಇಲ್ಲ. ಇದು ಕಬಿನಾಲು. ನೆಕ್ಸ್ಟು
ಇಲ್ಲಿ ಸ್ಟಾಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ನೀವೇ ನೋಡ್ಕೊತಾ ಹೋಗ್ತಾ ಇರಿ. ಇದು ಕೀ ಚೈನ್ಸ್ದು, ಇದು ಲೈಮ್ ಸೋಡಾ, ನೆಕ್ಸ್ಟು ಇದು ನೂಡಲ್ ಪಾಂಡ, ನೆಕ್ಸ್ಟು ಅಷ್ಟೇ ಗುರು. ಇಲ್ಲೆಲ್ಲ ತಿಂಡಿ ಇಟ್ಟಿರೋ ಐಟಮು. ಸೊ ಮೈನ್ ಫೆಸ್ಟು ಮತ್ತೆ ಸ್ಟಾರ್ಟ್ ಆಗುತ್ತಂತೆ. ಸೊ ಇದ್ರ ಬಗ್ಗೆ ಸ್ಟಾಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಲ್ಲ ಅಷ್ಟೇ. ನೆಕ್ಸ್ಟು ಮತ್ತೆ ಹೇಳ್ತೀನಿ, ನನಗೂ ಬಾಯಿ ತಿರ್ಗಿಲ್ಲ. ಎಲ್ಲ ಹುಡುಗರೆಲ್ಲ ಸಖತ್ತಾಗಿದ್ದಾರೆ, ಹುಡುಗರೆಲ್ಲ ನಂಗೇನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬನ್ನಿ. 1 hour later. ಟೆಂಪ್ರವರಿ ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ ನಮ್ಮವನು. ಬ್ರೋ ವಾಟ್ಸ್ ಬ್ರೋ ದಿಸ್ ನೇಮ್? called temporary tattoo. It's a scorpion. ಹಾಂ Basically, Leo ಗೊತ್ತಲ್ಲ? ಅಲ್ಲಿಯೋ ಗೊತ್ತು ಬ್ರೋ. ತಲಪತಿ ನಮ್ಮವನು ಸೇಮ್ ಹಂಗೆ ಇದ್ದಾನೆ ಇವತ್ತು, ತಲಪತಿ. ವಿಕ್ರಮ್ ಹಾಂ ಸೂರ್ಯ ಓಕೆ ಬ್ರೋ. ಸೊ ಗುರು, ನಾನು ಇವಾಗ ಯಾವ ಥರ ಬಟ್ಟೆ ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅಂದರೆ ತೋರಿಸೋದು ಅಂತ ಏನು ಬಿಸಿ ತೋರಿಸಲ್ಲ, ಇರೋದನ್ನೇ ತೋರಿಸ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ನು ಗಿನ್ಸ್ನು ಏನು ಮಾತಾಡ್ಸಿಲ್ಲ. ಸೊ ಮಚ್ಚ ಹೌದು ಕೇಳಬೇಕು, ವಿಶಾಲ್ ಹೌ ಯು ಫೀಲಿಂಗ್ ಅಬೌಟ್ ದಿಸ್ ಫೆಸ್ಟ್ ಬ್ರೋ? ಈ ಫೆಸ್ಟಾ ಚೆನ್ನಾಗಿದೆ. ಸ್ವಲ್ಪ ನಾವು ಸೀನಿಯರ್ಸ್ ಆದಮೇಲೆ ಇನ್ನು ಜೋರಾಗೆ ಮಾಡೋಣ ಬಿಡಿ. ಅಷ್ಟೇ ಬ್ರೋ, ಏನು ಅಷ್ಟೊಂದು 22 lakhs ಅಂತೆ ಬಜೆಟು. ಅಪ್ರಾಕ್ಸಿಮೇಟ್ ಗೊತ್ತಿಲ್ಲ, ಏನು ಒರಿಜಿನಲ್ ರೇಟ್ ಎಷ್ಟಂತ ಗೊತ್ತಿಲ್ಲ. ಬಟ್ 22 ಅಂದರು. ಬಟ್ ನಾವು ವಿ ಆರ್ ಡೂಯಿಂಗ್ ವಾಟ್ ಬಜೆಟ್ ಬರುತ್ತೆ ಮ್ಯಾಮ್? 50 lakhs. ನಾವು ಮಾಡುವಾಗ 50 lakhs ಬಜೆಟ್ ನಮಗೆ. ಇವಾಗ ಹೇಳ್ಬಿಡ್ತೀನಿ. ಏನಂತೀಯ ಮಚ್ಚ, ನಿಂಗೆ ಹೆಂಗೆ ಅನಿಸ್ತಿದೆ ಫೆಸ್ಟ್ ಬಗ್ಗೆ? ಎಲ್ಲ ಏನೋ ಮಾಡ್ತಾರೆ ಮಾಡಲಿ, ನಮ್ಗೇನಿಲ್ಲ, ನಮಗೇನು ಅಷ್ಟೇ. ನಮಗೆ ಹೆಲ್ಪರ್ಸ್ ಎಲ್ಲ ಯಾರು ಇಲ್ಲ, ಹೆಲ್ಪ್ ಮಾಡ್ತಾನೆ ಅಷ್ಟೇ. ನಮ್ಮವನೇ ನಮ್ಮವನ್ನ ಹೆಲ್ಪ್ ಮಾಡ್ತಾನೆ ಅಷ್ಟೇ. ಏನಂತೀರಾ? ಸೊ ಈ ವ್ಲಾಗ್ ಇಷ್ಟೇ ಇರ್ಬೇಕಲ್ಲ ಒಂಚೂರಾದ್ರೂ ಅಷ್ಟೇ. ಸೊ ಈ ವ್ಲಾಗ್ ಇಷ್ಟೇ. ಮೇನ್ ಆಗಿ ನಮ್ಮವನೇ ಹುಡುಗಿ ನೋಡ್ತಾನೆ, ಹೆಲ್ಪ್ ಮಾಡಲ್ಲ. ನೀನೇ ನಾನು ಆ ಥರ ಮಾಡೋದು ಎಲ್ಲರೂ ಗೊತ್ತಾನೆ. So, ಅಂತ ಎಲ್ಲರೂ ಗೊತ್ತು. ಸೊ ಈಗ ತಾನೇ ವಿಡಿಯೋ ಎಲ್ಲ ಮುಗೀತು, ಇನ್ನು ಫೆಸ್ಟ್ ನಡೀತಿದೆ. ಸೊ ನನಗೆ ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾನು ಊರಿಗೆ ಹೋಗ್ತಿದ್ದೀನಿ. ಈ ಫೆಸ್ಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಲಿಟ್ರಲಿ ಹೇಳ್ಬೇಕಂತ ಹೇಳಿದರೆ ನನ್ನ ಪರವಾಗಿ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಅಷ್ಟೇ ಹೇಳ್ತೀನಿ. ಸೊ ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.